ಮಾಡೋದೈತಿ. ಯುಗಾದಿ ಹಬ್ಬ ಹೊಸ ವರ್ಷ. ಮೊಟ್ಟ ಮೊದಲು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಶಿಂಗ್ ಎಲ್ಲ ಮಾಡೋದಿದೆ. ಇನ್ನೊಂದು 2-3 ದಿವಸದಲ್ಲಿ ಪರ್ಫೆಕ್ಟ್ ಆಗಿ ಫರ್ನಿಶಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾ ಇದ್ದೀವಿ. ಇಲ್ಲೇ ಕೆಳಗಡೆನೂ ಒಂದಿಷ್ಟು ಪಾರ್ಟಿಷನ್ ಅಂತ ಮಾಡಿಕೊಂಡು ಇಲ್ಲಿ ಕಚೇರಿಯನ್ನು ಮಾಡ್ಕೊಂಡು ಎಸ್ ಅವೈಲೇಬಲ್ ಇರ್ತೇನೆ ನಾನು. ಇಲ್ಲಿ ಬಂದವರಿಗೆ ಈಗ ಇಲೆಕ್ಷನ್ದಲ್ಲಿ ಇದ್ದೇ ಇರ್ತಾರೆ ಯಾರಾದ್ರೂ ನೋಡಿ. ಅವ್ರಿಗೆ ನಾವು ಉತ್ತರ ಕೊಡಕ್ಕೆ ಇದು ಮಾಡಿಲ್ಲ. ಕನ್ವೀನಿಯಂಟ್ ನೋಡ್ಬೇಕು ನಾವು. ಈಗ ಅಪೋಸಿಷನ್ ಟೀಕೆ ಮಾಡ್ತಾರಂತ ನಮ್ಮ ಮನೆ ಮಾಡಿಲ್ಲ. ನಾ ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ, ಅವ್ರು ಟೀಕೆ ಮಾಡೋಕೆ ಮುಂಚೆನೆ ಹೇಳಿದ್ದೆ, ನಾನು ಇಲ್ಲಿ ಒಂದು ಮನಿನೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ. ಮತ್ತು ರೆಗ್ಯುಲರ್ ಆಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು. ಅದು ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆ ಮಾಡ್ತಾ ಇದ್ದೀನಿ ಹೊತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಿಲ್ಲ. ಯಾಕಂದ್ರೆ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲಬಿಲಿಟಿ ಇರಬೇಕು, ಅಸೆಸಿಬಿಲಿಟಿ ಇರಬೇಕು. ಆ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದೀನಿ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಲ್ಲಿ 9 ತಿಂಗಳಿಂದ ಕಾಂಗ್ರೆಸ್ ಬಂದು ಮೋದಿ ಅವ್ರನ್ನ ಈಗ ಹೋಗಿ ಮೋದಿ ಅವರ ದೇವರು ಒಂದು ನಾನು ಹೇಳ್ತೀನಿ, ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಇಲ್ಲ ಅಂತ ಅನಿಸುತ್ತೆ. ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ, ತಿಳ್ಕೊಂಡ್ರಿ. ಮೋದಿಜಿ ಎಂದೂ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ನೀಡುವಂಥದ್ದು ಆಗಬಾರ್ದು. ನಾವು BJPಗೂ ಬೇದಿಲ್ಲ, ಮೋದಿಜಿಯವ್ರು ಬೇದಿಲ್ಲ, ಅಮಿತ್ ಶಾ ಅವ್ರು ಬೇದಿಲ್ಲ, ನಡ್ಡಾಜಿಯವ್ರು ಬೇದಿಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೇದಿಲ್ಲ, ರಾಜ್ಯದ ನಾಯಕರನ್ನ ಯಾರು ಬೇದಿಲ್ಲ. ಇದನ್ನ ಆ ಹೇಳಿಕೆಗಳನ್ನ ತೆಗೆದು ನೋಡ್ಕೊಂಡ್ಬಿಡ್ಲಿ. 2 ತಿಂಗಳ ಆ ಪಕ್ಷ, 2 ತಿಂಗಳು ಈ ಪಕ್ಷ, ಮುಂದೆ ಯಾವ ಪಕ್ಷ ಇವ್ರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಚರ್ಚೆಗೆ ನಾನು ಹೋಗುದಿಲ್ಲ. ಯಾಕೆ ಸರ್ ಅವ್ರ ಬಗ್ಗೆ ಏನೂ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಬಿಟ್ಟಂತ ವಿಚಾರ ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸ್ಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ, ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವರು ಟೀಕೆ ಮಾಡುವಂತದ್ದೇ ಆಗ್ಬಿಟ್ಟಿದೆ. ಅದಕ್ಕೆ ಟೀಕೆ ಮಾಡಿ ದೊಡ್ಡವ್ರು ಹಾಕಿ ಅಂತ ತಿಳ್ಕೊಂಡ್ರೆ ನಾ ಏನ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳ್ಬಿಡಿ. ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ. ನೀವು 300ಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ. ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ. ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳ್ರಿ. ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು, BJP. NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನ ಹೇಳಿ. ಅವರು ಇದ್ರಾಗ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರಲಿಲ್ಲೋ ಅದು ಮಾಡಿರಲಿಲ್ಲೋ ಇದನ್ನ ತಗೊಂಡು ಏನ್ ಮಾಡೋದು? ಜನ ಅದ್ರ ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂತ ಲೀಡರ್ಶಿಪ್ ಇದನ್ನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನ್ ಹೇಳ್ತಾ ನಡೀತಾ ಇದೆ ಚರ್ಚೆ ಇದ್ರೆ ನರೇಂದ್ರ ಮೋದಿ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗ್ಬೇಕು. ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ. ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವಿ. ಇದು ಡಿಬೇಟ್ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಲೀಡರ್ ಯಾರಾದ್ರೂ ಹೇಳ್ಬಿಡ್ರಿ, ಇದ್ರ ಬಗ್ಗೆ ಡಿಬೇಟ್ ಮಾಡಿ. ನೋಡಿ, ಇಲ್ಲಿ ಜಾತಿ, ಕಾಸ್ಟ್, ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ. ಹೀಗಾಗಿ ಇಲ್ಲಿ ಜಾತಿ, ಸಮಾಜ ಮತ್ತೊಂದು ಯಾವುದೂ ಬರುವುದಿಲ್ಲ. ಇಡೀ ದೇಶ ಒಂದು ಮತ್ತು ನಾವು ಒಳ್ಳೆ ನಾಯಕ ಬೇಕು ಅನ್ನುವಂತ ಚುನಾವಣೆ. ಬಹಳ ಎಲ್ಲೆಲ್ಲಿ ನಾನು ಹೋಗ್ತಿದ್ದೇನೆ. ನಾನು ನಿರೀಕ್ಷೆ ಮೀರಿ, ನಾನು ನಿರೀಕ್ಷಿಸ್ತು ಇರಲಿಲ್ಲ, ಅದಕ್ಕಿಂತ ಮೀರಿ ಇವತ್ತು ನನ್ಗೆ ಬೆಂಬಲ ಸಿಗ್ತಾ ಇದೆ. ನನಗೆ ಕಲ್ಪನಾ ಬರ್ತಾ ಇಲ್ಲ. ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ, ನನಗೆ ಕಲ್ಪನಾ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ದೊಡ್ಡ ಪ್ರಮಾಣದ ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತಗೊಂಡು ನೀವೇ ಗ್ಯಾರಂಟಿ ಆರಿಸಿ ಬರ್ತೀರಿ ಅಂತ ಹೇಳ್ತಾರೆ. ಬಹಳ ಅಭಿಮಾನ, ಪ್ರೀತಿ, ವಿಶ್ವಾಸ ತೋರಿಸ್ತಾರೆ. ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೀನಿ. ಇಷ್ಟು ದೊಡ್ಡ ಪ್ರೀತಿ ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತದಾರರಿಂದ. ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದೆ. ನನಗೆ ಅದ ಖುಷಿ ಅದ. ಆರಂಭದಲ್ಲಿ ಇದ್ದಂಥದ್ದು ಪೂರ್ತಿ ಬದಲಾಗಿದೆ ಅಂತ ಅಲ್ಲ, ನೋಡಿ, ನಾನು ಇಲ್ಲಿ ಎಂಟ್ರಿ ಆಗೋ ಮುಂಚೆ ನನ್ನ ಹೆಸರು ಚರ್ಚೆ ಆಗ್ತಾ ಇತ್ತು.
ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೆಳಗಾವಿ ನಗರದಿಂದ ಹಿಡ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಬೆಳಗಾವಿ ನಿಮ್ಮ ಹೆಸರು ಬರ್ತದೆ, ನೀವು ಬಂದು ನಿಲ್ಬೇಕು, ಮತ್ತೆ ಹೆಸಿಟೇಟ್ ಮಾಡಕ್ ಹೋಗ್ಬೇಡ್ರಿ, ಯಾವುದೋ ಟೀಕೆ ಟಿಪ್ಪಣಿ ಅಂತ ಹೇಳಿ ನೀವು ಬರದೇ ಇರುವಂತದಲ್ಲ, ನೀವು ಬರಲೇಬೇಕು, ನಿಲ್ಬೇಕು ಅಂತೇಳಿ ಪ್ರೋತ್ಸಾಹ ಕೊಡುವಂತ ಕೆಲಸ ಅವತ್ತಿಂದ ನಡೀತಿತ್ತು. ಇವತ್ತು ಅದು ಕಂಟಿನ್ಯೂ ಆಗಿದೆ. ಸರಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳನ್ನ ಸೆಳೆಯೋದಕ್ಕೆ ನೋಡಿ, ನಾನು ಹೇಳ್ತೀನಿ, ಇದು ಪಾರ್ಲಿಮೆಂಟ್ ಇಲೆಕ್ಷನ್ ನ್ಯಾಷನಲ್ ಲೀಡರ್ಶಿಪ್ ಮೇಲೆ ಹೋಗ್ತದೆ, ರಾಷ್ಟ್ರೀಯತೆ ವಿಚಾರ ಬಗ್ಗೆ ಹೋಗ್ತದೆ, ಯಾರ ಕೈಯಲ್ಲಿ ದೇಶ ಸುರಕ್ಷತೆ ಇರ್ತದೆ ಅಂತ ಹೇಳ್ತದೆ. ಅದನ್ನ ನೋಡ್ತಾರೆ ಹೊರತು ಕಾಸ್ಟು, ಕ್ರೀಡು, ಮತ್ತೊಂದು ಜಾತಿ ಮೇಲೆ, ಧರ್ಮದ ಮೇಲೆ ನಡೆಯುವಂತ ಚುನಾವಣೆ ಇದು ಅಲ್ವೇ ಅಲ್ಲ. MLA ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಇದು ಜಡ್ಪಿ ತಾಲೂಕ್ ಪಂಚಾಯತ್ ಇರ್ಬೋದು, ಮಹಾನಗರ ಸಭೆ, ಅವೆಲ್ಲ ವೈಯಕ್ತಿಕವಾದಂತ ನೆಲೆ ಮೇಲೆ ಸಮಾಜ, ಜಾತಿ ಇವೆಲ್ಲ ನಡೆಯುತ್ತೆ. ಇದು ಪಾರ್ಲಿಮೆಂಟ್, ಇಟ್ ಇಸ್ ಅಬೌವ್ ಕಾಸ್ಟ್ ಮೇಲೆ ನಡೆಯುವಂತ ಚುನಾವಣೆ. ಕೇಂದ್ರ ಮಂತ್ರಿ ಆದ್ಮೇಲೆ ಅವರೇ ಅಡ್ರೆಸ್ ಹಿಡ್ಕೊಂಡು ಬರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೇಳಲ್ಲ, ಮುಗಿತಲ್ಲ, ಅದಕ್ಕೆ ನೋ ಕಮೆಂಟ್. ಅವ್ರು ಹೇಳಿದ್ದ ಹೇಳಿರಲ್ಲ, ಅದಕ್ಕೆ ಉತ್ತರ ಅವ್ರು ಹೇಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.